ಸ್ಪರ್ಧೆ ಮಾಡಿಸಿದ್ವಿ. ಕಾರಣ ಹಿಂದಿನ ಚುನಾವಣೆಯಲ್ಲಿ 2021ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಾನು ಸಹ ಅಭ್ಯರ್ಥಿಯಾಗಿ ತ್ರಿಕೋನ ಸ್ಪರ್ಧೆ ಆಯಿತು. ಆವತ್ತಿನ ದಿವಸ ಅನಿವಾರ್ಯ ಆಯಿತು, ನಾನು ನಿಂತ್ಕೊಳ್ತಕ್ಕಂಥದ್ದು ನಾನಾ ಕಾರಣದಿಂದ ಅನಿವಾರ್ಯ ಆಯಿತು. ಅದಕ್ಕೋಸ್ಕರ ನಾನು ಚುನಾವಣೆ ನಿಂತೆ. ಆ ನಿಂತ ಸಂದರ್ಭದಲ್ಲಿ ತ್ರಿಕೋನ ಸ್ಪರ್ಧೆ ಆದಾಗ ನಾನು ಮತ್ತು ರಘುನಾಥ್ರವರು ತೆಗೆದುಕೊಂಡಂಥ ಮತ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಸಾಮಾನ್ಯ ಅಶೋಕ್ ಕಾರ್ನಳ್ಳಿರವರಿಗಿಂತ ಅತಿ ಹೆಚ್ಚು ಮತಗಳು ನಮ್ಮಿಬ್ಬರದ್ದು ಬಂತು. ಆದರೆ ಸ್ವಲ್ಪ ಮತ ವಿಭಜನೆ ಆದಾಗ ರಘುನಾಥ್ರವರು ಕೇವಲ 455 ಮತಗಳ ಅಂತರದಿಂದ ಪರವಾಗೊಂಡರು. ಅದಾದ ನಂತರ ರಘುನಾಥ್ರವರು ಸಹ ಸಮಾಜದಲ್ಲಿ ವಿಪ್ರ ಸಮಾಜದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕೈಲಾಗಿದ್ದು ನಾನು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ ಅದನ್ನು ಚೆಕ್ ಮುಖಾಂತರವೇ ನಾನು 3.5 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟಿದ್ದೀನಿ. ಇದು ಅವ್ರ ಜೊತೆಗೆ ನಾವು ಸಹಕಾರ ಕೊಟ್ಟಿರೋದು ಅವ್ರಿಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀವಿ. ಇಲ್ಲ ಅಂದರೆ ಬೇಕಾದ್ರೆ ಅವ್ರ ರೆಕಾರ್ಡ್ ಅವ್ರು ತೆಗೆದು ನೋಡ್ಕೊಳ್ಬೋದು. ಇತ್ತೀಚೆಗೆ ಸುವರ್ಣ ಸಂಭ್ರಮ ಸಮ್ಮೇಳನ ನಡೆಸಿದ್ರು, ಅದಕ್ಕೂ ಕೂಡ ಕರೆ ಮಾಡಿದ್ರು ಸಹಕಾರ ಬೇಕು ಅಂತ. ಅದಕ್ಕೂ ಕೂಡ ನಾನು ಮತ್ತು ನಮ್ಮ ಸಪೋರ್ಟರ್ಸ್ ಎಲ್ಲರೂ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತೀವಿ ಅಂತ ಒಪ್ಪಿಕೊಳ್ತಾರೆ, ಅದು ಬೆಂಬಲಿಸ್ತಾರೆ. ಅದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡೋಣ, ಇಬ್ಬರು ಜೊತೆ ಹೋಗೋಣ ಅಂತಕ್ಕಂಥ ಒಂದು ಹೇಳಿದ್ವಿ. ಹೀಗೆ ನಮ್ಮ 10 ಹಲವು ಯೋಜನೆಗಳನ್ನ ಹಾಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ಒಳ್ಳೆಯ ತಂಡ ಇದೆ. ಹಾಗಾಗಿ ನಾವು ನಮ್ಮ ಯೋಜನೆಯನ್ನು ಬಿಟ್ಟು ಇನ್ನು ಎಲ್ಲ ಹಂತದಲ್ಲೂ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಆದರೆ ಈ ಸರಿ ನಾಣ್ಯಾತ್ಮಕ ಸ್ಪರ್ಧೆ ಯಾವ್ದಾದ್ರು ಹೋಟ್ಲಲ್ಲಿ ಇರಬೇಕು, ನಮಗೆ ಇಲ್ಲಿ ಬಂದರೆ ಇಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ಏನಾದರೂ ಒಂದು ವಿಶ್ರಾಂತಿ ಭವನ ಮಾಡಬೇಕಲ್ಲ.